ಅಭಿವೃದ್ಧಿ ವಿಷಯವಾಗಿ ಇಂದು ರಾಮ ಮಂದಿರ ಒಳಗಡೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾಗಿರ್ಬೋದು, ನಾಗರಿಕರಾಗಿರ್ಬೋದು ಎಲ್ಲರೂ ಭಾಗವಹಿಸಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ವಿಷಯವಾಗಿ ಒಂದು ಪ್ರತಿಭಟನೆಯಾಗಿದೆ. ಇಲ್ಲಿ ಶಾಸಕರಾಗಲಿ ಪಾಲಿಕೆ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಅದನ್ನು ಪ್ರತಿಭಟನಾಕಾರರು ದಂಡಿಸಿ ರಾಮ ಮಂದಿರ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಪೊಲೀಸರು ತಡೆ ಹಿಡಿದಿರುವಂಥದ್ದು. ದಯಮಾಡಿ ಈ ಮೂಲಕ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡ್ತೇವೆ. ನೀವು ಕೇವಲ ಇವತ್ತೊಂದು 1000 ಜನ ತಡೆದಿರ್ಬೋದು, ಮುಂದೆ 10,000 ಜನ ಆಗ್ತದೆ, ಅವಾಗ ನಡೆಯುವಂಥ ಪ್ರಶ್ನೆನೇ ಬರೋದಿಲ್ಲ. ಇದನ್ನ ಬಿಟ್ಟು ನಮ್ಮ ನಾಗರಿಕ ಅಪ್ಪುಗೌಡರು ಏನು ಅನಾಯಕ ಸಾಮಾಜಿಕ ತಾಣದಲ್ಲಿ ಅನೇಕ ಕಿಡಿಗೇಡಿಗಳು ಒಂದು ಖಂಡನೆಯನ್ನು ಮಾಡ್ತಿದ್ದಾರೆ. ಇದನ್ನು ಖಂಡಿಸಿ ಕೇವಲ ಅಪ್ಪುಗೌಡರ ಅಭಿಮಾನಿಗಳು ಅಷ್ಟೇ ಅಲ್ಲ, ಹಿಂದೂ ಅಭಿಮಾನಿಗಳು, ಹಿಂದೂ ಸಮಾಜದವರು ಅವರು ಬೆಂಬಲಿಗೆ ನಿಂತಿದ್ದಾರೆ. ದಯಮಾಡಿ ಪೊಲೀಸ್ ಅಧಿಕಾರಿಗಳಲ್ಲಿ ಸರ್ಕಾರದ ಮನವಿಯನ್ನು ಮಾಡ್ತೇವೆ. ನಮ್ಮ ಶಾಸಕರ ಮೇಲಿನ ದತ್ತಾತ್ರೇಯ ಪಾಟೀಲ್ ದೇವರವ್ರ ಮೇಲಿನ ಒಂದು FIR ವಾಪಸ್ ತೆಗೆದುಕೊಳ್ಬೇಕು, ಕಿಡಿಗೇಡಿಗಳ ಮೇಲೆ FIR ಮಾಡಬೇಕು. ಇಲ್ಲ ಅಂತಂದ್ರೆ ಇವತ್ತು 1000 ಆಗಿದೆ, ನಾಳೆಗೆ 10,000 ಆಗಿದೆ. ದಯಮಾಡಿ ಜನ ಇವಾಗಕ್ಕಿಂತ ಮೊದಲು ತಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ಮತ್ತು ಮುಖ್ಯವಾಗಿ ಇನ್ನು ಅಭಿವೃದ್ಧಿ ವಿಷಯಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳು, ತಾಯಂದರು, ಹಿರಿಯರು ಎಲ್ಲರೂ ಬಂದಾರ. ಅದರ ಪಾಲಿಕೆ ಅಧಿಕಾರಿಗಳು ಒಂದು ತಾಸು ತಡ ಮಾಡಿ ಕೇವಲ ಅಧಿಕಾರಿಗಳು ಬಂದಾರ. ಮಾನ್ಯ ಆಯುಕ್ತರು ಇಷ್ಟು ಜನ ನಿಂತಾಗ ಯಾವುದೋ ಮೀಟಿಂಗ್ ಅರ್ಜೆಂಟ್ ದಯಮಾಡಿ ಬರಬೇಕು, ಬಂದು ಜನರ ಸಮಸ್ಯೆ ತಗೋಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ಮುಗಿಯಲ್ಲ.